ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಟ್ರೋಲ್ ಮಾಡ್ತಾ ಇದೆ. ಟ್ರೋಲ್ ಮಾಡಿ ವಿಡಿಯೋವನ್ನ ಬಿಜೆಪಿ ಹರಿಬಿಟ್ಟಿದೆ. ಸಿಎಂ ಸಿದ್ದು ವಿರುದ್ಧ ರಾಜ್ಯ ಬಿಜೆಪಿ ವ್ಯಂಗ್ಯಾತ್ಮಕ ಪೋಸ್ಟ್ ಏನು ಅಂತ ನೋಡೋಣ. ವ್ಯಂಗ್ಯಾತ್ಮಕ ಪೋಸ್ಟ್ ಹಾಕೋದ್ರ ಮುಖಾಂತರ ಕಮಿಷನ್, ಕಲೆಕ್ಷನ್, ಕರಪ್ಷನ್ ಹಣ ಮುಕ್ತ ಇದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ವಿಶಿಷ್ಟ ಪೋಸ್ಟ್ ಮಾಡಿದೆ ಬಿಜೆಪಿ. ಈ ರೀತಿಯಾಗಿ ಎಲ್ಲಾ ಮೂಲಗಳಿಂದ ಕಮಿಷನ್ ಪಡೆದು ಮುಕ್ಕುತ್ತಿದ್ದಾರೆ. ದುಡ್ಡು ತಿನ್ನುವ ವಿಡಿಯೋ ಪೋಸ್ಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಬಿಜೆಪಿ. ವ್ಯಂಗ್ಯಾತ್ಮಕವಾಗಿ ಸೋಷಿಯಲ್ ಮೀಡಿಯಾವನ್ನ ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದು ನೋಡಿ. ನಾವು ಬಹಳ ಆದಷ್ಟು ಬೇಗ ರೀಚ್ ಆಗ್ತೀವಿ. ಹಾಗಾಗಿ ಅವರು ಈ ಒಂದು ಟ್ರೆಂಡ್ ಅನ್ನು ಸೃಷ್ಟಿ ಮಾಡೋಕೆ ಬಿಜೆಪಿ ಮುಂದಾಗ್ತಾ ಇದೆ. ಕಾಂಗ್ರೆಸ್ನ ಕಾಲೆಳೆಯುವಂತಹ ಪ್ರಯತ್ನ ಅದು ವ್ಯಂಗ್ಯಾತ್ಮಕವಾಗಿ ಒಂದು ದುಡ್ಡು ತಿನ್ನೋ ರೀತಿಯಲ್ಲಿ ಪೋಸ್ಟ್ ಹಾಕೋದ್ರ ಮುಖಾಂತರ ಎಲ್ಲದರಲ್ಲೂ ಹಣ ಮುಕ್ತಾ ಇದ್ದಾರೆ. ಯಾವ ಭಾಗವನ್ನೂ ಬಿಟ್ಟಿಲ್ಲ, ಎಲ್ಲದರಲ್ಲೂ ಕೂಡ ಹಣವನ್ನ ಪೀಕ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ದುಡ್ಡು ತಿನ್ನುವ ವಿಡಿಯೋವನ್ನ ಪೋಸ್ಟ್ ಮಾಡಿ ಆಕ್ರೋಶ. ಎಸ್, ಗಮನಿಸ್ತಾ ಇದ್ದೀರಿ. ಓಕೆ, AI ಅನ್ನ ಬಳಸ್ಕೊಳ್ಳೋದ್ರ ಮುಖಾಂತರ ಸಿದ್ದರಾಮಯ್ಯ ಅವ್ರಿಗೊಂದು ಕಿರೀಟ ಇಟ್ಟಿದ್ದಾರೆ. ಅಂದರೆ ಸಿದ್ದರಾಮಯ್ಯ ರಾಜ ಅಲ್ವಾ, ಈಗ ರಾಜ್ಯದ ಮುಖ್ಯಮಂತ್ರಿಗಳಲ್ವಾ. ಹಾಗಾಗಿ ಅವರು ದುಡ್ಡನ್ನು ತಿಂತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಈ ಒಂದು ವ್ಯಂಗ್ಯಾತ್ಮಕ ವಿಡಿಯೋವನ್ನು ಹರಿಬಿಟ್ಟಿದೆ ಬಿಜೆಪಿ. ಗಮನಿಸ್ತಾ ಇದ್ದೀರಿ. ರಾಜ್ಯದ ಮುಖ್ಯಮಂತ್ರಿ, ದೊರೆ ಅಂತ ಕರಿತೀವಿ ಮುಖ್ಯಮಂತ್ರಿಗಳನ್ನು. ಆ ರಾಜನೊಬ್ಬ ಹಣವನ್ನು ಹೇಗೆ ತಿಂತಾ ಇದ್ದಾರೆ. ಕಾಂಗ್ರೆಸ್ ಈಗ ಲಿಟ್ರಲಿ ಇದನ್ನೇ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಟ್ರೆಂಡ್ ಸೃಷ್ಟಿಗೆ ಬಿಜೆಪಿ ಮುಂದಾಗಿದೆ. ವ್ಯಂಗ್ಯಾತ್ಮಕವಾಗಿ ಸಿದ್ದರಾಮಯ್ಯ ಅವರು ಹಣ ತಿನ್ನುವ ಫೋಟೋವನ್ನು AI ಮುಖಾಂತರ ಈ ರೀತಿಯಾಗಿ ಬಳಸಿದ್ದಾರೆ. ಗಮನಿಸ್ತಾ ಇದ್ದೀರಿ. ಓಕೆ, ಒಂದು ಹಾಡನ್ನು ಕೂಡ ಅದಕ್ಕೆ ಕೂರಿಸ್ಬಿಟ್ಟಿದ್ದಾರೆ, ಸಿನಿಮಾದ ಹಾಡನ್ನು. ಸಿದ್ದರಾಮಯ್ಯ ಅವ್ರಿಗೊಂದು ಕಿರೀಟ ತೊಡಿಸಿ ರಾಜನ ವೇಷದಲ್ಲಿ ಕೂರಿಸಿ ಸಿದ್ದರಾಮಯ್ಯ ಕೈಯಲ್ಲಿ ಹಣವನ್ನು, ಅಂದರೆ ಊಟ ಮಾಡೋ ರೀತಿಯಲ್ಲಿ ಹಣ ತಿಂತಾ ಇದ್ದಾರೆ ಅನ್ನೋ ಒಂದು ವ್ಯಂಗ್ಯವಾದ ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಇದಕ್ಕೆ ಯಾವ ರೀತಿಯಾಗಿ ಟಕ್ಕರ್ ಕೊಡುತ್ತೆ ತುಂಬ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಕೂಡ ಇಂತಹ ಒಂದು ವಿಡಿಯೋಗಳನ್ನು, ಟ್ರೆಂಡನ್ನು ಸೃಷ್ಟಿ ಮಾಡೋದ್ರಲ್ಲಿ ನಿಸ್ಸೀಮರು. ಅವರು ಕೂಡ CM ಎಲ್ಲ ಮಾಡಿದ್ದೆ ಕಾಂಗ್ರೆಸ್ನವರಲ್ವಾ. ಆಮೇಲೆ ಬಿಜೆಪಿಗೆ ಈ ರೀತಿಯಾಗಿ ಹೋದರೆ ಕಾಂಗ್ರೆಸ್ ಯಾವ ದಾರಿಯನ್ನು ಹಿಡಿಯುತ್ತೆ, ಇವರಿಗೆ ವಾಪಸ್ ಅದಕ್ಕೆ ಟೀಕೆಗೆ ರೆಸ್ಪಾಂಡ್ ಮಾಡಬೇಕಲ್ಲ, ಹೆಂಗೆ ಮಾಡುತ್ತೆ ಕುತೂಹಲ ಮೂಡಿಸ್ತಾ ಇದೆ. ಕಮಿಷನ್, ಕಲೆಕ್ಷನ್, ಕರಪ್ಷನ್ ಹಣ ಎಲ್ಲಿ ಹೋದರೂ ಕೂಡ ಭ್ರಷ್ಟಾಚಾರ ನಿರ್ಮೂಲನೆ ಅಂತ ಮಾಡ್ತೀನಿ ಅಂತ ಹೋದವರು ಯಾವ ರೀತಿಯಾಗಿ ಜನರನ್ನ ಸಮಸ್ಯೆಗೆ ಸಿಗಾಕಿಸ್ತಾ ಇದ್ದಾರೆ, ಯಾವ್ಯಾವ ಮೂಲದಿಂದ ಹಣವನ್ನು ಕೆದಕ್ತಾ ಇದ್ದಾರೆ, ಎಲ್ಲದರಲ್ಲೂ ಕೂಡ ದುಡ್ಡು 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 ಅಂತ ಲಪಟಾಯಿಸ್ತಾ ಇದ್ದಾರೆ. ಜನಸಾಮಾನ್ಯರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಒಂದು ಈ ಪೋಸ್ಟ್